ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ DNG ವಂಡರ್ ವರ್ಲ್ಡ್. ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಗೊಜ್ಜು ಅಥವಾ ಚಿತ್ರಾನ್ನ. ವೆರಿ ಟೇಸ್ಟಿ ಮೆಂತ್ಯ ಸೊಪ್ಪಿನ ಗೊಜ್ಜು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಫಟಾಫಟ್ ಅಂತ ಮಾಡ್ಕೋಬೋದು ಈಸಿಯಾಗಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಸಿ ಬಟಾಣಿ, ಮೆಂತ್ಯ ಸೊಪ್ಪು 1 ಕಟ್ಟು, ಸ್ವಲ್ಪ ತೆಂಗಿನಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ನೆಕ್ಸ್ಟು ಈರುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು. ಸೊ ಹೀಗೆ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಇದಕ್ಕೆ ಒಂದು ಸಿಂಪಲ್ ಆಗಿರೋದೊಂದು ಮಸಾಲೆ ರುಬ್ಕೋಬೇಕು ಇದಕ್ಕೆ. ಸೊ ಅದಕ್ಕೆ ಬೇಕಾಗಿರೋ ಏನೇನು ಹಾಕ್ಕೊಂಡು ರುಬ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು 3-4 ಪೀಸು ಶುಂಠಿ, ನೆಕ್ಸ್ಟು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 5-6 ಯೂಸ್ ಮಾಡಿದ್ದೀನಿ ನಾನಿಲ್ಲಿ. ಎಲ್ಲ ಸ್ವಲ್ಪನೇ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಅದಾದಮೇಲೆ ಬೆಳ್ಳುಳ್ಳಿ, ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೋಣ. ಸ್ವಲ್ಪ ಚಕ್ಕೆ, 1-2 ತುಂಡು ಚಕ್ಕೆ, ಸ್ವಲ್ಪ ಚಿಕ್ಕದು ಏಲಕ್ಕಿ, ಒಂದು 3-4 ಲವಂಗ, ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ. ನೋಡಿ, ಇಷ್ಟು ಮಸಾಲೆಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ, ಒಂದು 1/4 ಭಾಗ, ಒಂದು ಚೂರು ಈರುಳ್ಳಿ ಹಾಕೋಣ. ರುಬ್ಕೊಳ್ಳೋಣ. ಇದನ್ನು ಸ್ವಲ್ಪ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಈ ಥರ. ಈಗ ಒಗ್ಗರಣೆಗೆ ಏನೇನು ಹಾಕಿ ಒಗ್ಗರಣೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಸೊ ಮೆಂತ್ಯ ಸೊಪ್ಪು ತುಂಬ ರಿಚ್ ಇನ್ ವಿಟಮಿನ್ಸು, ಮಿನರಲ್ಸು, ದೇಹಕ್ಕೆ ತುಂಬ ಒಳ್ಳೆಯದು. ಸೊ ಮೆಂತ್ಯ ಸೊಪ್ಪು ಡೈರೆಕ್ಟಾಗಿ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ, ತುಂಬ ರುಚಿಯಾಗಿರುತ್ತೆ. ಒಂದು 3-4 ಟೇಬಲ್ ಸ್ಪೂನು ಎಣ್ಣೆ, ಸೇಮು ಚಿತ್ರಾನ್ನ ಹೇಗೆ ಮಾಡ್ಕೋತೀರೋ ಅದೇ ಥರ ಮಾಡ್ಕೋಬೇಕಿದನ್ನು. ಆಮೇಲೆ ಸ್ವಲ್ಪ ಸಾಸಿವೆ, ನೆಕ್ಸ್ಟು ಒಗ್ಗರಣೆಗೆ ಚಿತ್ರಾನ್ನಕ್ಕೆ ನಾವೇನೇನು ಹಾಕ್ಕೊಳ್ತೀವೋ ಸೇಮ್ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸಿಡಿದ ಮೇಲೆ ಕಡಲೆಬೀಜ, ಒಂದು 2-3 ಟೇಬಲ್ ಸ್ಪೂನ್ ಕಡಲೆಬೀಜ. ನೆಕ್ಸ್ಟು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಅದಾದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಬೇಳೆ ಇಷ್ಟು ಫ್ರೈ ಮಾಡ್ಕೊಳ್ಳಿ. ಯಾವಾಗಲೂ ಮೆಂತ್ಯ ಬಾತು ಮತ್ತು ಆ ಥರ ತಿಂದೇ ಬೋರ್ ಆಗಿರೋರಿಗೆ ಇದೊಂದು ಹೊಸತನದ್ದು ರೆಸಿಪಿ. ಇದು ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಫಂಕ್ಷನ್ನು ಎಲ್ಲಾದರೂ ಹೋಗಬೇಕಾದ್ರೆ, ಎಲ್ಲಾನ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಮಾಡ್ಕೊಂಡು ಗೊಜ್ಜೆತ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಟೇಸ್ಟ್ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ, ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು 3-4 ಈರುಳ್ಳಿ ಕುಯ್ಕೊಂಡಿದ್ದೀನಿ. ಸಣ್ಣಗೆ ಹಚ್ಕೊಳ್ಳಿ. ಕರಿಬೇವಿನ ಸೊಪ್ಪು ನೋಡಿ, ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಟ್ರಿಪ್ಗೆ ಹೋಗ್ಬೇಕಾದ್ರೂ ನಾವು ಕಟ್ಕೊಂಡು ಹೋಗ್ಬೋದು ಇದನ್ನು. ಆಮೇಲೆ ಸ್ನ್ಯಾಕ್ಸು, ಟಿಫನ್ಗೆಲ್ಲ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಬಾತು, ಪಲಾವು ಇದು ಯಾರ್ಯಾರು ಅಷ್ಟಾಗಿ ಲೈಕ್ ಮಾಡಲ್ವೋ ಈ ಥರ ಗೊಜ್ಜು ಮಾಡಿಕೊಂಡು ತಿನ್ನಿ. ಸೊ 3-4 ಡೇಸ್ ನಾವು ಇಟ್ಕೊಂಡು ತಿನ್ಬೋದು. ಈಗ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಹಸಿ ಬಟಾಣಿ ಕಾಲ ಇದು. ಸೊ ಹಸಿ ಬಟಾಣಿ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡಿ. ಹಸಿ ಬಟಾಣಿ ಹಾಕಲೇಬೇಕು ಈ ಗೊಜ್ಜಿಗೆ, ಆಗಲೇ ಟೇಸ್ಟ್ ಜಾಸ್ತಿ. ನೋಡಿ, ಈ ಥರ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ
ಫ್ರೈ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಬೇಯಬೇಕು. ಸೊಪ್ಪು ಯಾವುದೇ ಸೊಪ್ಪಾಗಲಿ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನಾವು ವೀಕ್ಲಿ 1 ಥ್ರೈಸು ನಾವು ಸೊಪ್ಪು ಯೂಸ್ ಮಾಡಲೇಬೇಕು. ಅದು ಯಾವುದೇ ಥರದ ಸೊಪ್ಪಾಗಲಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ. ನೆಕ್ಸ್ಟು ನಾನಿಲ್ಲಿ ಸಣ್ಣ ಕಟ್ಟು ಮೆಂತ್ಯ ಸೊಪ್ಪು ಯೂಸ್ ಮಾಡಿದ್ದೀನಿ. ಸಣ್ಣಗೆ ಹಚ್ಕೊಳ್ಳಿ, ನೀಟಾಗಿ ತೊಳೆದುಬಿಟ್ಟು. ಅರ್ಧ ಕಟ್ಟು ದಪ್ಪ ಇದ್ದರೆ ಅರ್ಧ ಕಟ್ಟು ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಗೆ ಇಷ್ಟು ಸಾಕು. ಸೊ ನೀವು ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದಾದರೆ ಎಲ್ಲ ಇನ್ನೊಂದು ಸ್ವಲ್ಪ ರೇಷಿಯೋಸ್ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ನಾನು 1 ಕಟ್ಟು ಮೆಂತ್ಯ ಸೊಪ್ಪು ಸಣ್ಣಗೆ ನೀಟಾಗಿ ಹಚ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ಬೇಗ ಬೆಂದುಬಿಡುತ್ತೆ. ಸೊ ನೀಟಾಗಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಈ ಥರ. ಸ್ವಲ್ಪ ಅರ್ಧಂಬರ್ಧ ಈರುಳ್ಳಿ ಬೆಂದಿರಬೇಕು. ಅರ್ಧಂಬರ್ಧ ಈರುಳ್ಳಿ ಬೆಂದ ಮೇಲೆ ಸ್ವಲ್ಪನೂ ಸಹ ನೀರು ಯೂಸ್ ಮಾಡಬಾರ್ದು. ನಾವು ಏನು ರುಬ್ಕೊಂಡಿರ್ತೀವೋ ಅಷ್ಟೇ ಮಸಾಲೆ, ಅದು ಬಿಟ್ಟು ಇದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ. ನೋಡಿ ಈ ಥರ. ಇದು ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟಿರೋದು ಮಾಡಲಿಕ್ಕೆ, ನಮ್ಮ ಮಾವನ ಹೆಂಡ್ತಿ. ಅವ್ರು ಯಾವಾಗಲೂ ಈ ಗೊಜ್ಜು ಮಾಡ್ತಾ ಇರೋರು. ಸೊ ನಾನು ತುಂಬ ನನ್ನ ಫೇವ್ರೆಟ್ ಇದು. ಸೊ ಅವರಿಂದ ಕಲ್ತಿದ್ದು ನಾನು ಇದನ್ನ. ಡಿಫ್ರೆಂಟಾಗಿ ಮೆಂತ್ಯ ಸೊಪ್ಪು ಯೂಸ್ ಮಾಡ್ಕೊಂಡು ಚಿತ್ರಾನ್ನ ಮಾಡೋದನ್ನ. ಈ ಥರ ಮಾಡ್ಕೊಳ್ಳಿ. ನೋಡಿ ಸೊಪ್ಪು ಬೇಯ್ತಿದೆ, ಗೊತ್ತಾಗುತ್ತೆ ಸೊಪ್ಪು ಬೇಯೋದು. ಸ್ವಲ್ಪ 1 2 to 3 ಮಿನಿಟ್ಸ್ ಬೆಂದೋಗ್ಬಿಡುತ್ತೆ ಸೊಪ್ಪು. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನೋಡಿ ಈ ಥರ. ನೆಕ್ಸ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನ ನೀಟಾಗಿ ಉಪ್ಪು ಮಿಕ್ಸ್ ಮಾಡಿಕೊಂಡು ನೀಟಾಗಿ 1 2 3 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಈ ಥರ ಬೇಯಬೇಕು. ಸೊಪ್ಪು ನೀಟಾಗಿ ಬೇಯಬೇಕು. ಸೊಪ್ಪೆಲ್ಲ 5 to 6 ಮಿನಿಟ್ಸಲ್ಲೆಲ್ಲ ಬೆಂದೋಗ್ಬಿಡುತ್ತೆ ಸೊಪ್ಪು. ನೋಡಿ ಈ ಥರ. ಅದಾದಮೇಲೆ ನಾನು ಇವಾಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೋತಾ ಇದ್ದೀನಿ. ಸೊ ಈ ಥರ ಮಸಾಲೆ ಹಾಕ್ಕೊಂಡು ಅದು ಹಸಿ ವಾಸನೆ, ನೀರು ಆ್ಯಡ್ ಮಾಡಬೇಡಿ. ನೀಟಾಗಿ ಮಸಾಲೆ ರುಬ್ಬಿರೋದನ್ನೆಲ್ಲ ಹಾಕ್ಕೊಳ್ಳಿ ಅದಕ್ಕೆ. ಸೊ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಸಣ್ಣ ಉರಿನಲ್ಲೇ ಫ್ರೈ ಮಾಡಿ. ಜಾಸ್ತಿ ದೊಡ್ಡ ಉರಿ ಇಟ್ಕೋಬೇಡಿ. ಸಣ್ಣ ಫ್ಲೇಮಲ್ಲೇ ಸಣ್ಣಗೆ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು. ನೋಡಿ ಈ ಥರ. ಈ ಥರ ಫ್ರೈ ಮಾಡ್ಕೋತಾ ಇರಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಅರಿಶಿನದ ಪುಡಿ ಹಾಕ್ಕೊಂಡು ತಿರ್ಗಾ ನೀಟಾಗಿ ತಿರುಗಿಸಿ ಅದನ್ನು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೀಟಾಗಿ ಎಣ್ಣೆ ಬಿಡಬೇಕು ಸಪ್ರೇಟಾಗಿ, ಆ ಥರ ಫ್ರೈ ಮಾಡ್ಕೋಬೇಕು. ಈ ಥರ ನೀಟಾಗಿ ತಳ ಬಿಡಬೇಕು ಅದು. ನೋಡಿ ಈ ಥರ. ಈಗ ಮೆಂತ್ಯ ಸೊಪ್ಪಿನ ಗೊಜ್ಜುಗೆ ನಾವು ಫ್ಲೇಮ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡಬೇಕು. ಚಿತ್ರಾನ್ನ ಅಂದರೆ ನಿಂಬೆಹಣ್ಣು ಬೇಕೇ ಬೇಕು. ಸೊ 1-1.5 ಇಷ್ಟು ಗೊಜ್ಜಿಗೆ 1.5 ಅಥವಾ 2 ನಿಂಬೆಹಣ್ಣು ಆದರೆ ಸಾಕು. ನಿಮ್ಗೆ ಇನ್ನೂ ಹುಳಿ ಜಾಸ್ತಿ ಬೇಕು ಅಂದರೆ ಯೂಸ್ ಮಾಡ್ಬೋದು. ಯಾಕಂದರೆ ನಾನು ಇಲ್ಲಿ ಟೊಮೆಟೊ ಅವೆಲ್ಲ ಏನು ಯೂಸ್ ಮಾಡಿಲ್ಲ. ಹುಳಿಗೋಸ್ಕರ ನಾನು ನಿಂಬೆಹಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು 2 ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ ಆಫ್ ಮಾಡಿಬಿಡ್ಬೇಕು ನಿಂಬೆಹಣ್ಣು ಹಾಕಬೇಕಾದ್ರೆ. ನೋಡಿ ಈ ಥರ ಆ ಜ್ಯೂಸ್ ಹಾಕ್ಕೊಂಡು, ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡು 5 to 10 ಮಿನಿಟ್ಸ್ ಆ ನಿಂಬೆಹಣ್ಣು ಜ್ಯೂಸೆಲ್ಲ ಹಿಡಿಯೋ ಥರ ನೀವು ಬಿಡಬೇಕು. ಆಮೇಲೆ ಅನ್ನ ಮಾಡ್ಕೊಂಡಿರ್ತೀವಲ್ಲ, ಅನ್ನಕ್ಕೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಆ ನೋಡಿ ಈ ಥರ. ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.
ಇನ್ನೂ ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ, ಹೊಸ ಹೊಸ ರುಚಿಯೊಂದಿಗೆ ಬರ್ತೀನಿ. ದಯವಿಟ್ಟು ಸಹಕರಿಸಿ, ಪ್ರೋತ್ಸಾಹಿಸಿ. ಹೇಗಿದೆ ಟೇಸ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈಗ ಮೆಂತ್ಯ ಸೊಪ್ಪಿನ ಗೊಜ್ಜು ರೆಡಿ ಇದೆ. ಸ್ವಲ್ಪ ಅನ್ನ ಆರಿಸ್ಬಿಟ್ಟು, ಬಿಸಿ ಅನ್ನ ಇದ್ದರೆ ಸ್ವಲ್ಪ ಅದು ತಣ್ಣಗಾಗಕ್ಕೆ ಬಿಟ್ಟು ಈ ಥರ ಕಲಿಸ್ಕೊಳ್ಳಿ. ನಿಮಗೆ ಉಪ್ಪೇನ ಕಡಿಮೆ ಇದ್ದರೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ನಿಮಗೆ ರುಚಿಗೆ ಹೇಗೆ ಬೇಕೋ ಅದ್ರ ಜೊತೆಗೆ ಚಟ್ನಿ, ಒಳ್ಳೆ ಕಾಂಬಿನೇಷನ್ನು. ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಸಹಕರಿಸಿ. ಥ್ಯಾಂಕ್ ಯು.